ಸರೋಜ, ನಿನ್ನ ಮಗನಿಗೆ ಎಷ್ಟು ಹೇಳಿದ್ರು ಕೇಳಂಗೆ ಇಲ್ಲ. ಅವ್ನು ಇಷ್ಟಪಡ್ತಿರೋ ಹುಡುಗಿ ಯಾರು ಅಂತಲೂ ಹೇಳಂಗಿಲ್ಲ. ಆದರೆ ನಾವು ನೋಡ್ತಿರೋ ಸಂಬಂಧ ಎಷ್ಟು ಒಳ್ಳೆಯದು. ಭಾಗ್ಯಮ್ಮ ರಾಜಪ್ಪ ಅವ್ರ ಮಗಳು ಕೂಡ ಮೊನ್ನೆ ನಾನು ನೀನು ಹೋಗಿದ್ವಲ್ಲ, ಯಾವುದೋ ಸಂಬಂಧಕ್ಕರು ಮನೆಗೆ, ಆವಾಗ ಆ ಹುಡುಗಿನೂ ಬಂದಿತ್ತು. ಎಷ್ಟು ನಯ ನಯ. ವಿನಯ, ನನಗಂತೂ ಭಾರಿ ಇಷ್ಟ ಆದ್ಲ ಹುಡುಗಿನುವ. ಇವನು ಹೇಳಿದ್ರು ಕೇಳೋಲ್ಲ ಅಂತಾನೆ. ಶೇಖರಣ್ಣ ಒಳ್ಳೆ ನೋಡೋದು ನೋಡಿತೆ, ಒಳ್ಳೆ ಸಂಬಂಧನೇ ನೋಡಿತೆ ನೋಡು. ನಾನು ಹೇಳಿದ್ದು ಒಂದೇ ಮಾತು ಕಣೆ, ಹೋಗ್ಬಿಟ್ಟು ರಾಜಪ್ಪ ಭಾಗ್ಯಮ್ಮ ಮನೆಗೆ ಹೋಗಿ ಏನು ಎತ್ತ ಅಂತ ಎಲ್ಲ ಕೇಳ್ಬಿಟ್ಟು ಅವ್ರನ್ನೇ ತಿರುಗ್ದಿನೇ ಕೊಡ್ಸಿತ್ತಲ್ಲ, ಒಪ್ಪಬೇಕಾಗಿದೆ. ಅಂತ ಒಳ್ಳೆ ಸಂಬಂಧನ ಕುಯ್ ಬಿಡೋಕ್ಕಂತೂ ನನಗಂತೂ ಮನಸ್ಸೇ ಇಲ್ಲ. ಅಲ್ಕಂಡ್ರಿ, ನೀವು ಹೇಳ್ತಿರೋದು ಕರೆಕ್ಟೇ. ಆದರೆ ನಿನ್ನ ಮಗನ ಮನಸ್ಸಿಗೆ ಯಾವುದೋ ಹುಡುಗಿ ಇಷ್ಟ ಇದ್ದಾಳೆ ಅಂತ ಅವ್ನು ನೇರವಾಗಿ ಹೇಳಿದ್ದಾನೆ. ನಾನು ಆ ಹುಡುಗಿ ಬಿಟ್ಟರೆ ನಾನು ಮದುವೆ ಆಗೋದಿಲ್ಲ ಅಂತ. ಈಗ ಆ ಥರ ಪಟ್ಟು ನಾವು ಏನೋ ಇಷ್ಟಪಡಿದೆ, ಹುಡುಗಿನೂ ಚೆನ್ನಾಗಿದ್ದಾಳೆ, ಏನು ಎತ್ತ ಎಲ್ಲ ಮನೆ ಕಡೆನೂ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಏನೋ ಒತ್ತಾಯ ಮಾಡಿಬಿಟ್ಟು ಮದುವೆ ಮಾಡಿಬಿಟ್ರೆ ಏನು ಮುಂದಕ್ಕೆ ಒಂದು ಜೀವನ. ಇವಾಗ ನೋಡು ಕವಿತನ ನಾವು ಚೆನ್ನಾಗಿದೆ ಮಂತನ ಅಂತ ಕೊಟ್ವಿ. ಈಗೇನಾದ್ಲವಳು ನನಗೆ ಅವನು ಇಷ್ಟ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ಬಿಟ್ಟು ಡೈವರ್ಸ್ ತಗೊಂಡು ಮನೆಗಿದ್ದಾಳೆ. ಈಗ ಇವರು ಮದುವೆ ಮಾಡಿಬಿಟ್ಟು ಒತ್ತಾಯದ ಮೇಲೆ ಮದುವೆ ಮಾಡಿ ಮುಂದಕ್ಕೆ ಜೀವನ ಸರಿ ಹೋಗಲಿಲ್ಲ ಅಂದರೆ ಅವಾಗ ಏನು ಮಾಡ್ತೀರಾ? ಅದಕ್ಕೆ ಒಂದು ಸ್ವಲ್ಪ ತಾಳ್ಮೆ ಆದರೂ ನಿಧಾನಕ್ಕಾದ್ರೂ ಪರವಾಗಿಲ್ಲ. ಇವನ್ ಮನಸ್ಸಲ್ಲಿ ಏನೈತೆ ಏನಿಲ್ಲ ಅಂತ ತಿಳ್ಕೊಂಬಿಟ್ಟು ಆಮೇಲೆ ಮುಂದುವರಿಯೋಣ. ಭಾಗ್ಯ, ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಕಣ್ರಿ, ನೆನೆ ದಿವಸ ಆ ಬಸಣ್ಣ ಮನೆಗೆ ಹೋದಾಗ ನಾವಿಬ್ರು ಅಲ್ಲೇ ಕೂತಿದ್ದೀವಿ. ಏನು ಏಟ ಅಂತ ಒಂಚೂರು ಏನು ಮಾತಾಡ್ದಂಗೆ ನೋಡಿದ ತಕ್ಷಣ ರೂಮ್ ಒಳಕ್ಕೆ ಹೋದ್ನಲ್ಲ, ಅವನಿಗೆ ಈ ಮದುವೆ ವಿಚಾರ ಇಷ್ಟ ಇದೆಯೋ ಇಲ್ವೋ, ನಾವು ಸುಮ್ಮನೆ ಹುಡುಗನ ಅಪ್ಪ ಅಮ್ಮನ ಜೊತೆ ಮಾತಾಡಿ ಬಂದ್ವಿ. ಏನು ಎತ್ತ ಫಸ್ಟು ಹುಡುಗಂಗೆ ಇಷ್ಟ ಐತೋ ಇಲ್ಲೋ ಅಂತ ಕೇಳ್ಬಿಟ್ಟು ಆಮೇಲೆ ಹೋಗ್ಬೇಕಿತ್ತು ನಾವು. ನೀನು ಹೇಳ್ತಿರೋದು ಕರೆಕ್ಟೇಯ, ನನಗೂ ಹಂಗೆ ಅನಿಸ್ತು. ಏನು ಈಗ ಬೇಡ, ನಾವು ಹೆಣ್ಣಿನ ಕಡೆದಂತಾರೆ ಬೇಡ, ಮನೆಗೆ ಬಂದವ್ರನ್ನಾದ್ರೂ ಏನು ಎತ್ತ ಅಂತನಾದ್ರು ಮಾತಾಡ್ಸ್ಬೇಕಾನೆ. ಏನು ಮಾತಾಡ್ದಂಗೆ ರೂಮ್ಗೆ ಹೋದ ಅಂದರೆ ಏನಂತ ತಿಳ್ಕೊಬೇಕು ಹೇಳು. ಅವ್ನ ಮನ್ಸಾಗಿ ಏನೈತೆ ಏನು ಎತ್ತಿಲ್ಲ ಅಂತ ಎಲ್ಲ ತಿಳ್ಕೊಂಡು ಮುಂದುವರಿಯೋಣ. ಅಲ್ಲಿವರೆಗೂ ಏನು ಮುಂದುವರಿಯೋದು ಬೇಡ. ನನಗೂ ಅಷ್ಟೇ ಆ ಹುಡುಗಿ ತುಂಬಾ ಇಷ್ಟ ಆದ್ಲು. ಅವತ್ತು ಹೋಗಿದ್ದಿನ ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಲು, ಹಿರಿಯರಿಗೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಲು. ನನಗಂತೂ ಅದಕ್ಕೇ ತುಂಬಾ ಇಷ್ಟ ಆಗ್ಯಾ. ನಿಮ್ಗೆ ಹೇಳಿದ್ದು ಶೇಖರನಿಗೆ ಹೇಳ್ರಿ, ಇವು ಮನೆ ಊರವರೇ ಅಲ್ವಾ, ಕೇಳಿ ನೋಡ್ತಾರೆ ಅಂತ. ಇಲ್ಲ ಅಂದಿದ್ದು ಯಾಕೆ ಹೇಳ್ತಿದ್ದು ಹೇಳಿ ನಾನೇ. ಏನು ಮಾಡೋದವ, ನನಗೂ ನಿನಗೂ ಇಷ್ಟ ಆದರೆ ಆಯ್ತದ. ನಿನ್ನ ಮಗ ಕಾರ್ತಿಕ ಒಪ್ಪಬೇಕಲ್ವೇ? ಇದೇ ಒಳ್ಳೆ ಹುಡುಗಿ, ಇದೇ ಮೊದಲನೇ ಹುಡುಗಿ. ನಮಗಂತೂ ಭಾರಿ ಒಪ್ಪಿಗೆ ಆಗಿದ್ವಿ. ಒಂಚೂರು ಫೋಟೋನೆಲ್ಲ ನೋಡಿದರೆ ಒಪ್ಕೊಂತಿದ್ನೇನೋ. ಫೋಟೋನೂ ಸಹ ನೋಡಂಗಿಲ್ಲ, ಹೆಂಗೆ ಅವಳೆ ಹುಡುಗಿ ಅಂತನವ. ಇಂಥ ಬಂಗಾರದಂಗೈತೆ ಹುಡುಗಿನ ಒಪ್ಕೊಂಡು ಮದುವೆ ಆಗೋದು ಬಿಟ್ಟು ಏನು ಆಡ್ತದಾನೆ. ಆ ಹುಡುಗಿ ಏನು ಎತ್ತ ಅಂತಲೂ ಹೇಳಂಗಿಲ್ಲ, ಇಷ್ಟ ಆಗೈತೆ ಆ ಹುಡುಗಿ ಇದ್ದೀನಿ ಅಷ್ಟೇ. ಏನು ಕತೆ ಇಲ್ಲ, ಪುರಾಣ ಇಲ್ಲ, ಹಿಂದಿಲ್ಲ ಮುಂದಿಲ್ಲ, ಅಷ್ಟೇ ಗೊತ್ತಿರೋದು. ಏನು ಮಾಡ್ತಾನೋ ಏನೋ ಒಂದು ಅರ್ಥ ಆಗ್ತಿಲ್ಲ ನನಗಂತೂ. ಅಷ್ಟೇ ಅಲ್ವೇ ಗೊತ್ತಿರೋದು, ನಿಮ್ಮೆದಿಗೆ ತಾನೇ ಅವನು ಹೇಳಿದ್ದು. ಅಯ್ಯೋ ಏನು ಮಾಡೋದು, ಯಾರ ಹುಡುಗಿ ಮನ್ಸಲ್ಲಿದ್ದಾಳೆ ಅಂತ ಹೇಳ್ದ. ಆದರೆ ಯಾವ ಊರು ಹುಡುಗಿ ಯಾರು ಅಂತ ಮಾತ್ರ ಒಂಚೂರು ಹೇಳಂಗಿಲ್ಲ. ಹಿಂಗೆ ಎಷ್ಟು ದಿನ ಅಂತ ಮುಂದಕ್ಕೆ ಆಗ್ತಾ ಹೋಗೋದು. ಇವನೇನ ಯಾವ್ದ ಮನಸ್ಸಾಗೈತೆ ಹುಡುಗಿ ಅಂತ ಇಟ್ಕೊಂಡಿರ್ತಾನೆ, ಆದರೆ ಅವ್ರ ಮನೆಯವರು ಎಷ್ಟು ದಿನ ಅಂತ ನಮಗೋಸ್ಕರನೇ ಕಾಯ್ತಾರೆ ಹೇಳು. ಈಗ ಅವನು ಏನು ಎತ್ತ ಅಂದ್ರೆ ಇಷ್ಟಪಡ್ತಾನೆ ಅಂತ ಹೇಳಿದಾನೆ. ಅವನು ಎಲ್ಲ ಕರೆಕ್ಟಾಗಿ ಹೇಳೋವರೆಗೂ ರತ್ನ ಅವರು ಸಂಬಂಧನ ಬಿಡೋದು ಬೇಡ. ನಮಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಆದರೆ ಅಂತಿಮವಾಗಿ ಕಾರ್ತಿಕ್ ಮನಸ್ಸಾಗಿ ಏನೈತೆ ಏನು ಅಂತ ತಿಳ್ಕೊಂಡದಲೆಯ ಅವ್ರಿಗೆ ಬೇಡ ಅಂತ ಹೇಳೋದು ಬೇಡ. ಮುಂದಕ್ಕೆ ಏನಾಗುತ್ತೆ, ಇಷ್ಟಪಟ್ಟರೆ ಎಲ್ಲ ಮದುವೆ ಆಗೋಕ್ಕಾಗುತ್ತಾ? ಇವನೇನೋ ಇಷ್ಟಪಡ್ತಾನೆ, ಆ ಹುಡುಗಿ ಮನೆಯವ್ರು ಒಪ್ಪಬೇಕಲ್ಲ. ನೋಡೋಣ ಸುಮ್ಮನಿರು. ಏನು ಎತ್ತ ಅಂತ ಇವ್ನ ಮನಸ್ಸಲ್ಲಿ ಏನೈತೆ ಅದೇನೋ ಟೈಮುಗಳಿಗೆ ನೋಡಿ ಬೇರೆ ಹೇಳ್ತಾನಂತೆ, ಅದು ಹೇಳಲಿ. ಅಲ್ಲಿವರೆಗೂ ರಾಜಣ್ಣರಿಗೆ ಏನು ಹೇಳೋದು ಬೇಡ. ಇವನ್ ಮನ್ಸಲ್ಲಿ ಏನೈತೆ ಏನು ಎತ್ತ ಅವ್ರ ಹುಡುಗಿ ಮನೆಗೆ ಏನು ಅಂತಾರೆ ಅಂತ ಕೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡ್ಲಿ ಅವನು. ಅವನೇನ ಅವ್ರ ಮನೆಗೆ ಒಪ್ಪಲಿಲ್ಲ ಅಂದ್ರೆ ರತ್ನನ್ನ ನಮ್ಮನೆ ಸೊಸೆ ಮಾಡ್ಕೊಳ್ಳೋಣ. ಏನಮ್ಮ ಬೆಳಗ್ಗೆನೆ ನನ್ನ ಬಗ್ಗೆನೇ ಪಂಚಾಯತಿ ಶುರು ಮಾಡಿಬಿಟ್ಟಿದ್ದೀರಾ? ಏನಿಲ್ಲಪ್ಪ, ಊಟ ಮಾಡ್ತೀರಾ ಅಂತ ಕೇಳ್ತಿದ್ದೆ. ಈ ಮಾತಾಡೋ ರೀತಿ ನೋಡ್ತಿದ್ರೆ ಊಟ ಮಾಡಕ್ ಕರಿತಿರೋ ರೀತಿ ಅನಿಸ್ತಾ ಇಲ್ಲಪ್ಪ. ಮೊದ್ಲು ಊಟ ಮಾಡಗಪ್ಪ, ಆಮೇಲೆ ಮಿಕ್ಕಿದ್ದೆಲ್ಲ ಮಾತಾಡೋಣ ಏನು ಎತ್ತ ಅಂತ. ಅಕ್ಕ ಏನ್ ನೋಡ್ತಿದ್ದೆ ಬಾಕ್ಸಲ್ಲೆಲ್ಲ? ಅಯ್ಯೋ ಏನಿಲ್ಲ, ಚೀಟಿ ಬರೀತೀನಿ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಏನೇನು ಎಷ್ಟೆಷ್ಟಿದ್ದಾವೆ ಅಂತ ನೋಡಿದ್ರೆ ಎಷ್ಟೆಷ್ಟು ತರ್ಬೋದು ಅಂತ ಗೊತ್ತಾದ್ರೆ ಎಲ್ಲ ಒಂದು ತಿಂಗಳಿಗೆ ಆಗಷ್ಟು ತರೋಣ ಅಂತ. ಆಮೇಲೆ ಮದುವೆಗೆ ಏನಾರ ಖಾಲಿ ಆದರೆ ಯಾರು ಮತ್ತೊಂದು ಸರಿ ಹೋಗೋರು, ಅದಕ್ಕೆ ಏನೇನೈತೆ ಏನಿಲ್ಲ ಅಂತ ಚೆಕ್ ಮಾಡ್ತಿದ್ದೆ.
ಅಕ್ಕ ನಿಮ್ಮನೇನ ಲೆಕ್ಕ ಹಾಕಕ್ಕೆ ಏನೋ ಕೇಳಿದ್ರೆ ಸಾಕು ಮನೇಲಿ ಯಾವ್ಯಾವ ಪಾತ್ರೆಗಳಿದಾವೋ ಎಷ್ಟು ಸರಿ ತೊಳಿಬೇಕು ಅಂತ ಲೆಕ್ಕ ಹಾಕಿ ಕೇಳ್ತೀರಲ್ವಾ. ಸಾಕು ಸಾಕು, ನೀನೇನು ನಗೋಕೆ ನೋಬೇಡ, ನಾಳೆಗೆ ನೀನೇ ನೋಡ್ಕೋಬೇಕಾಗುತ್ತಲ್ಲ ಅವಾಗ ಗೊತ್ತಾಗುತ್ತೆ. ನಾನ್ ಮನೆ ನೋಡ್ಕೊಂತೀನಪ್ಪ, ಆದ್ರೆ ಒಂದ್ ಚಮಚ ಎಣ್ಣೆ ಜಾಸ್ತಿ ಆಯ್ತು ಅಂದ್ರೂ ಆ ಸಭೆ ಏನು ಕರೆಯಲ್ಲ. ಏನು ಶುರುವಾಯ್ತಾ ಬೆಳಗ್ಗೆನ ನಿಮ್ಮಿಬ್ರದ್ದು ಲೆಕ್ಕಾಚಾರದ ಜಗಳ? ನಿಮಗೆ ಯಾವಾಗಲೂ ನಂದೇ ತಪ್ಪು ಕಾಣಿಸುತ್ತೆ ಅಲ್ವಾ. ಮನೆಗೆ ಎಷ್ಟು ಬೇಕು ಏನು ಬೇಡ ಅಂತ ಪ್ರತಿಯೊಂದು ಲೆಕ್ಕ ಮಾಡಿ ಮಾಡ್ತಿದ್ದೀನಲ್ಲ, ನಂದು ತಪ್ಪು. ನಂದೇ ತಪ್ಪು ಅಲ್ವಾ. ಯಾವುದ್ರಲ್ಲಿ ಏನು ಉಳಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವ್ರು ನೋಡಿದ್ರೆ ನಂದೇ ತಪ್ಪು ನನಗೆ ಮಾತಾಡಕ್ಕೆ ಬಂದಾರೆ. ಅಯ್ಯೋ ನಾನೇನೋ ಹೇಳಿಲ್ಲ, ಆದರೆ ನೀವಿಬ್ರು ಇಷ್ಟೊಂದು ಜಗಳ ಮಾಡ್ತಿದ್ರಲ್ಲ, ಇದರಿಂದ ಮನೆ ಖರ್ಚೇನಾರ ಕಡಿಮೆ ಆಗುತ್ತಾ ಅಂತ ಕೇಳೋಕೆ ಬಂದೆ ಅಷ್ಟೇ. ಬಾಬಾ, ನೀವು ಕೇಳಿದ ಮಾತು ಕೇಳಿ ಅಕ್ಕ ನೀವು ಊಟ ಮಾಡೋದು ಖರ್ಚಿಗೂ ಲೆಕ್ಕ ಹಾಕ್ತಾರೆ ನೋಡಿ. ಈಗ ಹೇಳ್ದಲ್ಲ ನೀನು, ಇವತ್ತಿಂದನೇ ನಾನು ಶುರು ಮಾಡ್ತೀನಿ ನೋಡ್ತಿರು. ಹಲೋ, ಏನ್ ಮಾಡ್ತಾ ಇದೀಯಾ? ಏನಿಲ್ಲ, ಮನೇಲೇ ಇದ್ದೀನಿ. ನೀನು? ನಾನು ಮನೇಲಿ ಇದ್ದೀನಿ. ಇವತ್ತು ಅಪ್ಪ ಅಮ್ಮ ಮತ್ತೆ ಮದ್ವೆ ವಿಚಾರ ಮಾಡ್ತಾ ಇರ್ತಿದ್ದಾರೆ. ಇವತ್ತು ಕೂಡ ನಮ್ಮ ಮನೇಲೂ ಅಷ್ಟೇನೆ. ಇವತ್ತು ಅಪ್ಪ ಅಮ್ಮ ಹುಡ್ಗನ ಮನ್ಸಲ್ಲಿ ಏನೈತೆ ಅಂತ ಗೊತ್ತು ಮಾಡ್ಕೋಬೇಕು ಅಂತ ಮಾತಾಡ್ತಿದ್ರು. ನಾನೇನು ಇರಲಿಲ್ಲ ಅಲ್ಲೇ ಕೇಳಿಸ್ಕೊತಿದ್ದೆ. ಅಪ್ಪ ಅಮ್ಮ ಇಬ್ರು, ಅಮ್ಮ ತುಂಬಾ ಬೇಜಾರಾಗಿದ್ರು. ಏನು ಅಂತಲೂ ಕೇಳೋಕ್ಕಿಲ್ಲ. ಇವಾಗ ಏನಾರ ಕೇಳಿದ್ರೆ ಸಾಕು ನನ್ನೇ ಏನಾರು ನನ್ನಿಂದನೇ ಏನೋ ಸಮಸ್ಯೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಏನು ಕೇಳೋಕ್ಕೋಗಿಲ್ಲ. ಅವರಿಬ್ರು ಮಾತಾಡೋದೇ ಕೇಳಿಸ್ಕೊತಾ ಇದ್ದೆ. ನನ್ನ ಮನೇಲೂ ಅಷ್ಟೇ. ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಏನು ಅಂತ ಬೇಗನೆ ತಿಳ್ಕೊಬೇಕು, ಆದರೆ ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟೇ ನಾನು ಹೋಗಿ ಏನು ಅಂತ ಕೇಳಿದ ತಕ್ಷಣ ಏನೂ ಇಲ್ಲ ಅಂತ ಉಲ್ಟಾ ಪ್ಲೇಟ್ ತಿರ್ವಾಕಿದ್ರು. ಅದಕ್ಕೆ ನಾನು ಜಾಸ್ತಿ ಏನಾರ ವಾಸಕ್ಕೆ ಹೋದರೆ ನನ್ನ ಮೇಲೆ ಎಲ್ಲಿ ಕೇಸ್ ತರ್ತಾರೋ ಅಂತ ನಾನು ಜಾಸ್ತಿ ಮಾತಾಡೋಕೆ ಹೋದಿಲ್ಲ, ಸುಮ್ಮನಾಗ್ಬಿಟ್ಟೆ. ಸೇಮ್ ನಂದು ಅದೇ. ನಮ್ಮಿಬ್ರದ್ದು ಒಂದೇ ಪರಿಸ್ಥಿತಿ, ಆದರೆ ನಿಂದೇ ಬೇರೆ ರೀತಿ ಪರಿಸ್ಥಿತಿ, ನಂದೇ ಬೇರೆ ರೀತಿ ಪರಿಸ್ಥಿತಿ, ಆದರೆ ಇಬ್ರದ್ದು ಒಂದೇ ಪರಿಸ್ಥಿತಿ. ಆದರೆ ಒಂದೇ ಒಂದು ವಿಷಯ ಮಾತ್ರ ಪಕ್ಕ, ನಿನ್ನ ಬಿಟ್ಟು ಬೇರೆ ಯಾರು ನಾನು ಇಷ್ಟಪಡಲ್ಲ. ನಾನು ಅಷ್ಟೇ. ಅದೇ ನಮ್ಮ ಮನೇಲಿ ಸತ್ಯ ಇನ್ನೂ ಗೊತ್ತಾಗಕ್ಕೆ ಇನ್ನೂ ಸಮಯ ಬೇಕು ಅನ್ಸುತ್ತೆ. ಏನು ಮಾಡೋದು, ಅವ್ರಿನ್ನೂ ಹುಡ್ಗನ ಹುಡ್ಕೋಕೆ ಇಷ್ಟು ಬೇಗ ಹೋಗಿಲ್ಲ ಅಂದಿದ್ರೆ ನಾವಿಬ್ಬರು ಮನಸ್ಸಲ್ಲಿ ಪ್ರತಿಯೊಂದು ನಿರ್ಧಾರ ತಗೊಂಡು ಆಮೇಲೆ ಅಪ್ಪ ಅಮ್ಮನ ಎದುರಿಗೆ ಹೇಳ್ಬೋದಾಗಿತ್ತು. ಆದರೆ ಇವರು ನಾನು ಇನ್ನೂ ಕಾಲೇಜೇ ಮುಗಿಸಿಲ್ಲ, ಈಗಲೇ ಹುಡ್ಗನ ನೋಡ್ತಾ ಇದ್ದಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಆ ಥರ ಏನು ಮಾಡೋಕ್ಕೆ ಹೋಗಬೇಡ, ನಿಧಾನಕ್ಕೆ ಎಲ್ಲನೂ ಸರಿ ಹೋಗುತ್ತೆ. ನಾವು ಚಿಂತೆ ಮಾಡಿದಷ್ಟು ಜಾಸ್ತಿ ಅದು ತೊಂದರೆನೇ ಆಗುತ್ತೆ ಹೊರತು ಪರಿಹಾರ ಸಿಗಲ್ಲ. ನೀನೇನು ಚಿಂತೆ ಮಾಡೋಕ್ಕೆ ಹೋಗಬೇಡ, ಅದೇ ಎಲ್ಲನೂ ಸರಿ ಹೋಗುತ್ತೆ. ಆಸಕ್ಕು ಇಷ್ಟೊಂದು ಸಂತೋಷವಾಗಿ ಯಾರ ಜೊತೆಗ ಮಾತಾಡ್ತಿದ್ದಾನಲ್ಲ. ಅವನ ಜೀವನದಲ್ಲೂ ಏನೋ ಬದಲಾವಣೆ ಆಗ್ತೈತೆ. ಆದರೆ ಯಾರು ನಂತ ಗೇವನು ಹೇಳ್ತಾ ಇಲ್ವಲ್ಲ, ನೋಡೋಣ ಎಷ್ಟು ದಿನ ಅಂತ ಮುಚ್ಚಿರ್ತಾನೆ. ಕಾರ್ತಿಕ ಆಗಲಿ ಎಲ್ಲ ವಿಷಯನೂ ನಂತ ಹೇಳ್ಕೊಂತಿದ್ದ. ಈಗ ಏನು ಹೇಳ್ಕೊಂತಿಲ್ವಲ್ಲ, ಏನೋ ಮುಚ್ಚಿಡ್ತಿದ್ದಾನೆ. ಈ ಕತೆ ಮುಂದುವರಿಸೋಣ. ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಹಕರಿಸಿ.